the skull. So the oil could go in. ಓಪನ್ ದ ಹೇರ್ ಫ್ರಮ್ ಸ್ಕಲ್ ಸೊ ದಟ್ ಆಯಿಲ್ ಗೋಸ್ ಇನ್ ಅಂತೆ. ಹೇರೇ ಬಂದಮೇಲೆ ಆಯಿಲ್ ಎತ್ತಕ್ಕೆ ಹೊರಗಡೆ ಹೋಗಬೇಕು. ಅದು ಸಪ್ರೇಟ್. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಸುಮ್ಮನೆ ಹಾಗೆ ಎದ್ದು ಬಂದು ಕೂತ್ಕೊಂಡಿದ್ವಿ. ರಾಜೇಶ್ ಎಣ್ಣೆ ಹಚ್ಕೊಳ್ತೀನಿ ಅಂದರು. ಸಾನು ಸರಿ ನಾನು ಹಾಕ್ತೀನಿ ಅಂತ. ಅವಳಿಗೆ ಎಲ್ಲದರಲ್ಲೂ ಒಂಥರ ಆಟ. ಆ್ಯಂಡ್ ವಾಟ್ ಶಿ ಸೇಸ್ ಇಸ್ ನನಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಗುತ್ತೆ, ಅದಕ್ಕೆ ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ದಿಸ್ ಅಂತ. ಅದ್ರ ಜೊತೆ ಅವಳಿಗೂ ಸ್ವಲ್ಪ ಖುಷಿ ಆಗಬೇಕು, ಮಸ್ತಿ ಮಾಡಬೇಕು. ಡಾಡಾಗೆ ಏನು ಮಾಡಿದ್ರು ಅವರು ಮಾಡಿಸ್ಕೊಳ್ತಾರೆ. ಸೊ ದಟ್ ಈಸ್ ಫಾದರ್ ಆ್ಯಂಡ್ ಡಾಟರ್ ಅಂಡರ್ಸ್ಟ್ಯಾಂಡಿಂಗ್. ಅವರಿಬ್ಬರು ಜೊತೆಗಿರೋದು ಅವಳಿಗೆ ತುಂಬ ಇಷ್ಟ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ಬರಬೇಕಾದ್ರೆ ಕರ್ಕೊಂಡು ಬರ್ತಾರೆ. ಅವಾಗೆಲ್ಲ ಮಾತಾಡಿಕೊಂಡು ಆಟಾಡಿಕೊಂಡು ಮಸ್ತಿ ಮಾಡ್ಕೊಂಡು ಬರ್ತಾರಂತೆ. ಸೊ ರಾಜೇಶ್ಗೂ ಇಷ್ಟ ಆಗುತ್ತೆ, ಅದಕ್ಕೆ ನೀನು ಏನಾದರೂ ಮಾಡ್ಕೊ ಅಂತ ಸುಮ್ಮನೆ ಕೂತಿರ್ತಾರೆ. ಆ್ಯಂಡ್ ಸಾನೂನು ಅವಳಿಗೆ ಏನು ಇಷ್ಟ ಬೇಕು, ಹೊಡಿಯೋದು, ಬೈಯೋದು, ಮಾತಾಡೋದು, ಈ ಥರ ತರಲೆ ಮಾಡೋದು ಮಾಡ್ತಾನೆ ಇರ್ತಾಳೆ. ಅಪ್ಪನಿಗೆ ಮಗಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಮಗನಿಗಿಂತ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ರಾಜೇಶ್ ಎಲ್ಲರ ಜೊತೆನೂ ತುಂಬಾ ಪ್ರೀತಿಯಿಂದನೇ ನಡ್ಕೊಳ್ತಾರೆ. ನನಗೆ ಖುಷಿ ಇದನ್ನ ನೋಡೋದಕ್ಕೆ. ಯಾಕಂದರೆ ನಾನು ರಾಜೇಶ್ಗೆ ಹೇಳಿರೋದೇನು ಅಂದರೆ, ನೀವು ಸ್ಟ್ರಿಕ್ಟಾಗಿ ಇಲ್ಲದೆ ಇದ್ರೂ ನಡೆಯುತ್ತೆ, ನಾನು ಸ್ಟ್ರಿಕ್ಟಾಗಿ ಅವಳಿಗೆ ಹೇಗೆ ತಿದ್ದಬೇಕು ಅದನ್ನ ಕೆಲಸ ನಾನು ಮಾಡ್ತೀನಿ, ನೀವು ಅವಳ ಜೊತೆ ಸ್ವಲ್ಪ ಫ್ರೀ ಆಗಿರಿ, ಬೈಯೋದು ಹೊಡೆಯೋದು ಮಾಡಬೇಡಿ ಅಂತಲೇ ನಾನು ಅವ್ರಿಗೆ ಹೇಳ್ಕೊಂಡಿರೋದು. ನಮ್ಮ ಸಾನು ಒಂದು ಮಾಡು ಅಂದರೆ ನಾನು 10 ಮಾಡ್ತೀನಿ ಅಂತಾಳೆ. ಬೇಡದೇ ಇರೋದು, ಬೇಕಾಗಿರೋದಲ್ಲ. ಎಣ್ಣೆ ತಲೆ ಕೂದಲಿಗೆ ಹಚ್ಚೆ ಅಂದರೆ ನಾನು ಎಲ್ಲ ಹೇರ್ಗೂ ಹಚ್ತೀನಿ ಅಂದ್ಕೊಂಡು ನೋಡಿ ಐಲ್ಯಾಶಸ್ಗೆ ಹಚ್ಚುತ್ತಾ ಇದ್ದಾಳೆ. ಐಲ್ಯಾಶಸ್ ಅಂತೆ, ಐಬ್ರೋ ಅಂತೆ, ಮೂಸ್ಟ್ಯಾಚ್, ಬಿಯರ್ಡು ಓಕೆ ಅನ್ಬೋದಪ್ಪ, ಓಕೆ ಬಿಡು ಅಂತ. ಇವಳು ಐಬ್ರೋ ಅಂತೆ, ಐಲ್ಯಾಶಸ್ ಅಂತ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ನೋಡು. ಸೊ ಅದೆಲ್ಲ ಆಯುರ್ವೇದಿಕ್ತು. ಕಣ್ಣು ಉರಿಯುತ್ತೆ. ನಿಮ್ಮ ಅಪ್ಪ ಹೋಗ್ಬಿಟ್ಟು ಈಗ ಮುಖ ತೊಳೆದು ಬಿಡ್ಬೇಕು ನೋಡು, ಚೆನ್ನಾಗಿರುತ್ತೆ. ಕಣ್ಣು ಉರಿತಿದೆ ಅಂದ್ಕೊಂಡು. ಇನ್ನೂ ಆಗಿಲ್ಲ, ನೋಡೋಣ. ಓಕೆ, ಸರಿ ಆಯ್ತಲ್ಲ. ಆಯ್ತಾ? ಏ ಕೋತಿ ಮರಿ ಆಯ್ತಲ್ಲ, ಇನ್ನ ಮಿಕ್ತಾ? ಚಲೋ, ಥ್ಯಾಂಕ್ ಯು ಬೇಬಿ. ಆ್ಯಂಡ್ ಇವತ್ತು ಅವಕಾಡೋ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಯೂಶ್ವಲಿ ನಾವು ಅವಕಾಡೋಲಿ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಜಾಗರಿ ಹಾಕಿ ನಟ್ಸ್ ಹಾಕಿ ಹಾಗೆ ತಿಂತಾ ಇದ್ವಿ. ಇವತ್ತು ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನೂ ಹಾಕ್ಕೊಳ್ತೀವಿ. ಅಂದರೆ ಚಿಲ್ಲೀಸು ಜಾಸ್ತಿ ಹಾಕಿದಾಗ ಒಂದೊಂದು ಬೈಟಿಗೆ ಸಿಕ್ಬಿಟ್ರೆ ತುಂಬಾ ಖಾರ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂಚೂರು ಅದ್ರ ಫ್ಲೇವರು ಚೆನ್ನಾಗಿರುತ್ತೆ. ಅದಕ್ಕೆ ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಅದು ಹಾಕ್ದೇನೆ ಹಾಗೇನು ಕೂಡ ತಿನ್ಬೋದು. ಬಟ್ ನಾವು ಸ್ವಲ್ಪ ಸ್ಪೈಸಿ ಇಷ್ಟಪಡೋದ್ರಿಂದ ಚಿಲ್ಲಿ ಪೌಡರ್ ಮತ್ತು ಚಿಲ್ಲಿ ಎರಡೂ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಆದರೂ ಸ್ವಲ್ಪ ಹಾಕಲೇಬೇಕು, ಇಲ್ಲ ಅಂದರೆ ಅದ್ರ ಟೇಸ್ಟೇ ಬರೋದಿಲ್ಲ. ಅವಕಾಡೋದು ಅಷ್ಟು ಟೇಸ್ಟೇ ಇರೋದಿಲ್ಲ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ಬ್ರೆಡ್ ಜೊತೆ ಆದ್ರೂ ಮೇಲ್ಗಡೆ ಜಾಮ್ ಹಚ್ಚೋ ಥರ ಹಚ್ಕೊಂಡು ತಿನ್ಬೋದು. ಅದರ್ವೈಸ್ ನಾವು ಬ್ರೆಡ್ ಅವಾಯ್ಡ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಚಪಾತಿಯಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಇದನ್ನ ಹಾಕ್ಬಿಟ್ಟು ಬಾಕಿ ಚಪಾತಿನ ಫೋಲ್ಡ್ ಮಾಡ್ಬಿಟ್ಟು ಸ್ವಲ್ಪ ತವಾ ಮೇಲೆ ರೋಸ್ಟ್ ಮಾಡ್ಬೇಕು, ಅಂದ್ರೆ ಹುರಿಬೇಕು. ಚಪಾತಿ ಮಾಡ್ಕೊಂಡು ಅದ್ರ ಮೇಲ್ಗಡೆ ಹಾಕದ್ ನಾನು, ಜಸ್ಟ್ ಚಪಾತಿ ಲಟ್ಟಿಸ್ಬಿಟ್ಟು ಹಾಕೋದಿಲ್ಲ. ಹುರಿದು ಅದ್ರ ಮೇಲೆ ಒಳಗಡೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಇನ್ನೂ ಒಂದ್ಸರಿ ಟೋಸ್ಟ್ ಮಾಡಿದಾಗ ಒಂಥರ ನನಗೆ ಫಸ್ಟ್ ಟೈಮ್ ತಿಂದಾಗ ಹೇಗೆ ಅನ್ನಿಸ್ತು ಅಂದರೆ ಆಮ್ಲೆಟ್ ಜೊತೆ ತಿಂತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಅವಕಾಡೋಲಿ ನಾನು ಮಿಲ್ಕ್ ಶೇಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಗ್ರಿ ಮತ್ತು ನಟ್ಸ್ ಅನ್ನ ಕಟ್ ಮಾಡಿಕೊಂಡು ಹಾಗೆ ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿಂತೀನಿ. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇದು 3rd ರೆಸಿಪಿ, ಟೋಸ್ಟ್. ನಿಮ್ಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ನೀವು ಜಾಸ್ತಿ ಯಾವುದನ್ನ ಮಾಡ್ಕೊಳ್ತೀರಾ, ಕಾಮೆಂಟ್ ಮಾಡಿ ತಿಳಿಸಿ. ಈಗ ಚಳಿ ಶುರು ಆಗ್ತಾ ಇದೆ ಅಲ್ವಾ, ಅದಕ್ಕೆ ಬ್ಲ್ಯಾಂಕೆಟ್ಸ್ನ ನಾವು ಸಮ್ಮರಲ್ಲಿ ವಾಶ್ ಮಾಡಿರಲಿಲ್ಲ. ಅದು ನೀರಿಗೆ ಹಾಕಿದ್ರೆ ತುಂಬಾ ಭಾರ ಆಗಿಬಿಡುತ್ತೆ. ಆ್ಯಂಡ್ ಒಣಗ್ಸೋದಕ್ಕೂ ನಮಗಿಲ್ಲಿ ಜಾಗ ಇಲ್ಲ. ಹಾಕಿದ್ರೆ ಟೆರೆಸ್ ಮೇಲ್ಗಡೆ ಮುಂದೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಹಾಕಿದ್ರೆ ಮೇನ್ ಎಂಟ್ರೆನ್ಸ್ ಹತ್ರ ನೀರು ತೊಟ್ಟಿಕ್ಕತ್ತೆ ಅಥವಾ ಬಿಲ್ಡಿಂಗ್ ಮೇಲೆ ನೀರು ಹರಿಯುತ್ತೆ. ಅದೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆ ಥರ ಎಲ್ಲ ಮಾಡಿದ್ರೆ
ಯಾರಾದರೂ ಏನಾದರೂ ಹೇಳ್ತಾರೆ. ಹಾಗಾಗಿ ರಾಜೇಶ್ ನಾವು ಇಲ್ಲಿ ಒಗೆಯೋದು ಬೇಡ ಅಂತ ಹೇಳಿ ಇದನ್ನ ಲಾಂಡ್ರಿಗೆ ಕೊಟ್ಟಿದ್ರು. ಲಾಂಡ್ರಿಯಲ್ಲಿ ಇದನ್ನ ಕೊಟ್ಟು 1 ವಾರನೇ ಆಗಿತ್ತು, ತಗೊಂಡ್ ಬರೋದಕ್ಕೆ ಟೈಮ್ ಇರ್ಲಿಲ್ಲ. ಹೋದ್ ವಾರ ಕೊಟ್ಟಿದ್ದು, ಇವತ್ತು ಶನಿವಾರ ಸ್ವಲ್ಪ ಫ್ರೀ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ. ಸ್ವಲ್ಪ ಕೆಲ್ಸ ಇತ್ತು ಅಂತ ಬರ್ಬೇಕಾದ್ರೆ ತಗೊಂಡ್ ಬಂದೆ. ನೋಡೋದಕ್ಕೆ ಒಂಥರ ಬ್ರೈಟ್ ಆಗಿ ಕ್ಲೀನ್ ಆಗಿ ಕಾಣ್ತಾ ಇದೆ. ಏನಪ್ಪಾ ಅಂದ್ರೆ ನಾನು ಧೂಳು ಜಸ್ಟ್ ಬ್ರಷ್ ಮಾಡ್ತಾ ಇದ್ದೆ ಅಷ್ಟೇನೆ, ಡ್ರೈ ಬ್ರಷ್. ಕಸ ಎಲ್ಲ ಹೋಗ್ತಾ ಇತ್ತು, ಬಟ್ ಸಣ್ಣ ಧೂಳು ಇರುತ್ತಲ್ವಾ, ಅದು ಹೊತ್ಕೊಂಡಾಗ ಮುಖಕ್ಕೆ ಸ್ವಲ್ಪ ಧೂಳು ಅಂತ ಅನಿಸ್ತಾ ಇತ್ತು. ಇಲ್ಲಿ ಕೂದಲು ಕಾಣ್ತು ನೋಡಿ. ಸೊ ವಾಶ್ ಮಾಡಿದ್ರು ಕೂದಲಂತೂ ಹೋಗೋದಿಲ್ಲ, ನಾವು ಬ್ರಷ್ ಮಾಡಿನೇ ಅದನ್ನ ತೆಗಿಬೇಕು. ಓಕೆ, ಇದು ನಾವು ಒಂದಕ್ಕೆ 300 rupees ಆಯ್ತು. ಇದಕ್ಕೆ ಕಂಫರ್ಟ್ ಕೂಡ ಹಾಕ್ಸಿರೋದ್ರಿಂದ 50 rupees ಎಕ್ಸ್ಟ್ರಾ, 600 + 50. ಇವತ್ತು ಮಧ್ಯಾಹ್ನಕ್ಕೆ ಟೊಮ್ಯಾಟೊ ತಿಳಿ ಸಾಂಬಾರ್ ಮಾಡಿದ್ದೆ. ಇದನ್ನ ರೆಸಿಪಿ ಸುಮಾರು ಸರಿ ತೋರಿಸಿದ್ದೀನಿ. ಇಡ್ಲಿಗೆ ಕೂಡ ಮಾಡ್ಕೊಳ್ಬೋದು, ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಬಟ್ ಎಟ್ ಟೇಸ್ಟಿ. ನಾನು ಲಾಂಗ್ ಬ್ಯಾಕ್ ತೋರಿಸಿದ್ದೀನಿ, ಹಾಗಾಗಿ ಇವತ್ತೇನು ಡೀಟೇಲ್ ಆಗಿ ತೋರಿಸಿಲ್ಲ. ಸೊ ನಿಮ್ಗೆ ಇದು ಬೇಕು ಅಂದರೆ ರೆಸಿಪಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಈಗ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಬೆಳಿಗ್ಗೆಯಿಂದಲೂ ಕ್ಯಾಮ್ರಾ ಮುಂದೆ ಬಂದೇ ಇರಲಿಲ್ಲ. ಸ್ಟಾರ್ಟ್ ಏನೋ ಮಾಡಿದೆ ವ್ಲಾಗ್, ಬಟ್ ನಾನು ಮುಂದೆ ಬಂದಿರಲಿಲ್ಲ. ಒಂಥರ ಲೇಸಿ ಡೇ ಅಂತಲೇ ಹೇಳ್ಬೋದು. ಇವತ್ತು ಏನು ಹರಿಬರಿ ಇರಲಿಲ್ಲ, ಎಲ್ಲನೂ ನಿಧಾನಕ್ಕೆ ಮಾಡಿಕೊಂಡೆ. ಈಗ ಊಟ ಎಲ್ಲ ಆಯಿತು, ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯಿತು. ರಾತ್ರಿಗೆ ಅಡುಗೆ ಕೂಡ ಮಾಡಿದೆ. ರಾಜೇಶ್ ಇವತ್ತು ಹೊರಗಡೆ ಹೋಗೋಣ ಬಾ, ಕಾರ್ ನೋಡ್ಕೊಂಡು ಬರೋಣ. ಫೈನಲ್ ಮಾಡೋದಕ್ಕೆ ನನಗೆ ಸ್ವಲ್ಪ ಡಿಸೈಡ್ ಮಾಡೋದಕ್ಕೆ ಒಂದು 2 ಕಾರ್ ನೋಡಬೇಕು, ಬಾ ನೋಡಿ ಬರೋಣ ಅಂತ ಹೇಳಿದ್ರು. ಸರಿ, ನಾನು ಒಂದೊಂದ್ಸಾರಿ ಅಂತೀನಿ ನೀವೇ ಹೋಗಿ ನೋಡ್ಕೊಂಡು ಬಂದ್ಬಿಟ್ರಿ, ನಂಗೆ ನೋಡಿ ಬೇಜಾರಾಗಿದೆ, ಯಾವುದು ಅಂತ ಡಿಸೈಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಬಟ್ ಸ್ಟಿಲ್ ಒಬ್ಬರೇನೇ ಡೆಸಿಷನ್ ತೊಗೊಳೋದು ಕಷ್ಟ ಆಗುತ್ತೆ. ಅದಕ್ಕೆ ಸರಿ ನೀನು ಬಾ, ನೀನು ನೋಡುವಂತೆ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ಒಬ್ಬಳಿಗೆ ಬಿಟ್ಬಿಟ್ರೆ ಒಂದು ಡೆಸಿಷನ್ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ. 1-2-3 ಜನದೊಡೆ ಡಿಸ್ಕಸ್ ಮಾಡಿದಾಗ ಈಸಿ ಆಗುತ್ತೆ. ಅದಕ್ಕೆ ಅವರು ಇಲ್ಲ ನೀನು ಬಾ, ನೀನು ಒಪಿನಿಯನ್ನು ಕೊಡು ಅಂತ ಹೇಳಿದರು. ಸರಿ, ನಾನು ಆದ್ಮೇಲೆ ಸಾನು ಬಿಟ್ಟು ಹೋಗೋಕ್ಕಾಗುತ್ತಾ, ಅವಳಿಗೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಎಲ್ಲೆಲ್ಲಿಗೆ ಹೋಗಿದ್ವಿ ತೋರಿಸಿದ್ದೆ. ಆಗ ನೀವು ಕೂಡ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿದ್ವಿ. ಅದನ್ನು ಕೂಡ ನಾವು ನೋಡಿದ್ದೀವಿ, ಕನ್ಸಿಡರ್ ಮಾಡಿದ್ದೀವಿ, ಯೋಚನೆ ಮಾಡಿದ್ದೀವಿ. ಸೊ ಇನ್ನೇನು ಫೈನಲ್ ಮಾಡಬೇಕು. ಅದ್ರ ಮುಂಚೆ ಇದು ಲಾಸ್ಟ್ ಅಂತೆ. ಸೊ ಬನ್ನಿ ನೋಡಿ ಬರೋಣ. ಈಗ ನಾವು ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ 3 ಶೋರೂಮ್ ಇದೆ, ಒಂದು ಮಹೀಂದ್ರ, ಒಂದು ಫೋಕ್ಸ್ ವ್ಯಾಗನ್ ಆ್ಯಂಡ್ ಕಿಯಾ. ಸೊ ನಾವು ಮಹೀಂದ್ರ ಮೊದಲೇ ನೋಡಿದ್ವಿ, ಇದೆರಡು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ. ಸೊ ಈಗ ಇದನ್ನು ಒಂದ್ಸರಿ ಎಕ್ಸ್ಪ್ಲೋರ್ ಮಾಡಿಬಿಡೋಣ ಅಂತ ಬಂದಿದ್ದೀವಿ. ಹೆಂಗಿದೆ? ಚೆನ್ನಾಗಿದೆ. ಕಾಂಪ್ಯಾಕ್ಟ್ ಎಸ್‌ಯುವಿ. ನಿಮಗೆ ಇದ್ರದ್ದು ಥರ ಅನಿಸ್ತಾ? ನಾವು ಪಂಚೀವಿ ನೋಡಿದ್ವಲ್ಲ, ಅದೇ ಸೆಗ್ಮೆಂಟ್ಗೆ ಇದು. ಬಟ್ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಿದೆ ಅಲ್ವಾ? ಸ್ವಲ್ಪ ಸ್ವಲ್ಪ. ಹೇಳು, ಐ ವಾಂಟ್ ದಿಸ್ ಕಾರ್ ಅಂದಲ್ಲ, ಏನಕ್ಕೆ ಹೇಳು ಹೇಳು. ಪ್ಯಾನರಾಮಿಕ್ ಸನ್ರೂಫ್. ಪ್ಯಾನರಾಮಿಕ್ ಸನ್ರೂಫ್ ಯಾವುದ್ರಲ್ಲಿ ಇರುತ್ತಾ ಅಂತ ತಗೊಳ್ಳಿ. ಸಿಯಾರಾ ನೋಡಿದ್ಲು, ಸಿಯಾರಾ. ಕಿಯಾ ಕ್ಯಾರಸ್ ನೋಡಿದ್ಲು, ಕಿಯಾ ಕ್ಯಾರಸ್. ಅದ್ಯಾವುದು? ಅದೇ 6 ಸೀಟರ್ದು. That is because I like the seats in it. There was a narrow like a runway. ರನ್ವೇ, ಕಾರಲ್ಲಿ ರನ್ವೇ ಅಂದರೆ ದೊಡ್ಡದಿತ್ತು, ಕನ್ವೀನಿಯಂಟ್ ಇತ್ತು. ಯಾಕೆ ರ್ಯಾಂಪ್ ಹಾಕ್ಬೇಡವಾ? ಹಿಂದ್ಗಡೆ ಸೀಟ್ 64 ಸ್ಪೀಟ್ ಇದ್ರೆ ರ್ಯಾಂಪ್ ವಾಕು ಮಾಡ್ಬೋದು ಜೊತೆ ಸನ್ ರೂಫ್ ತೆಗೆದುಬಿಟ್ಟು. ಈಗ ಟೆಸ್ಟ್ ಡ್ರೈವ್ ತಗೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ. So experience the difference. Feel the difference. ಇವತ್ತು ನೀವು ಡಿಫ್ರೆನ್ಸ್ನ ನೋಡ್ಬಿಟ್ಟು ಡಿಸೈಡ್ ಮಾಡಬೇಕು. ಸೀಟ್ ಬೆಲ್ಟ್ ಹಾಕ್ತಾ.
ಎಕ್ಸೆಲ್ ಬರುತ್ತೆ ಸರ್ ಬೋಸು. HTK ಆಪ್ಷನಲ್ ಬರೋದಿಲ್ಲ. STX ಆಟೋ ಎಷ್ಟಾಗುತ್ತೆ ಟಾಪ್ ಅಂಡ್ ಇದು STX 20 ಚೇಂಜ್ ಬರುತ್ತೆ ಸರ್. ನನಗೆ ಪ್ರೈಸಿಂಗ್ ಒಂದ್ಸಲಿ ಶೋರೂಮ್ಗೆ ಹೋದಾಗ ನನಗೆ. ಓಕೆ. ಸೊ ಫ್ಯೂಯಲ್ ಎಫಿಷಿಯನ್ಸಿ ವೈಸ್ ಏನು ಚೇಂಜ್ ಆಗಲ್ಲ ಬಿಕಾಸ್ ಇಂಜಿನ್ ಸೇಮ್ ಇರುತ್ತೆ. ಹೌದು ಸರ್. ಓನ್ಲಿ ಫೀಚರ್ ವೈಸ್ ಮಾತ್ರ ಚೇಂಜ್ ಹೌದು ಸರ್. Okay, school to the next level. Dance floor jam packed, hot as a tea kettle. I break it down for you now, baby. It's simple. If you be an info, I'll get an info in a hotel. ಅದು ಹಾಡು ಬಂದಿತ್ತಲ್ವಾ, ಅವರು ಸ್ಪೀಕರ್ ಕ್ವಾಲಿಟಿ ಹೇಗಿದೆ ಅಂತ ತೋರಿಸೋದಕ್ಕೆ ಹಾಕಿ ತೋರಿಸಿದ್ರು. ಫುಲ್ಲು ಜೋರು. ನಾವೇನಷ್ಟು ಜೋರು ಕೇಳಬೇಕಾ, ಏನೋ ಅವ್ರು ತೋರಿಸ್ಬೇಕಾದ್ರೆ ನಾವು ಕೇಳಿಸ್ಕೊಳ್ಳೋದು, ನೋಡ್ಕೊಳ್ಳೋದು ಎಲ್ಲನೂ, ಅವ್ರು ಏನೇನು ಹೇಳ್ತಾರೋ ಎಲ್ಲನೂ. ಇದು ಯಾವ ಕಾರು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮಲ್ಲಿ ಯಾರ ಹತ್ರ ಆದರೂ ಇದೆಯಾ, ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಹೇಳಿ. ಸನ್ ರೂಫ್ ಓಪನ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಿಂತ್ಕೊಂಡು. ಅದ್ರ ಜೊತೆನೇ ಇವತ್ತು ಮಳೆ ಕೂಡ ಬಂತು. ಸೊ ಮಳೆ ಬಂದಾಗ ಹೇಗೆ ಫೀಲ್ ಆಗುತ್ತೆ ಅಂತ ಅದು ಕೂಡ ನೋಡಿ ಆಯಿತು. ಒಂಥರ ಚೆನ್ನಾಗಿತ್ತು, ಖುಷಿ ಆಗ್ತಾ ಇತ್ತು. ಮಳೆ ಬೀಳೋದು ನೋಡ್ತಾ ಇದ್ವಿ. ಕಿಟಕಿಲೂ ಮಳೆ ಬೀಳತ್ತೆ ನೋಡ್ಬೋದು. ಬಟ್ ಏನಪ್ಪ ಅಂದರೆ ಅದು ಏನೋ ಸ್ನೇಹಿತರೆ ಒಂದು ಖುಷಿ ಅಷ್ಟೇ. ಅದು ಸನ್ ರೂಫ್ ಅದರ ಇಂಪಾರ್ಟೆನ್ಸ್ ಏನೂ ಇಲ್ಲ. ಬಟ್ ಏನು ನನಗೂ ಮೊದಲು ತುಂಬ ಆಸೆ ಇತ್ತು ಸನ್ ರೂಫ್ ಬೇಕು ಅಂತ. ಆಮೇಲೆ ನಾನು ಅದರ ಆಸೆ ಬಿಟ್ಬಿಟ್ಟೆ. ಅದೇನು ಚಿಕ್ಕ ಮಕ್ಕಳು ಥರ ನಾನೇ ನಿಂತ್ಕೊಳ್ಳೋಕ್ಕಾಗತ್ತಾ ಅಲ್ಲಿ ಓಪನ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು. ಆಮೇಲೆ ನಮ್ಮ ಸಾನುಗೆ ನಾನು ಹೇಳೇ ಇರಲಿಲ್ಲ ನಾನು ಯಾವತ್ತೂ ನನಗೂ ಸನ್ ರೂಫ್ ಇಷ್ಟ ಅಂತ. ಅವಳು ನನಗೂ ಇಷ್ಟ ಅಂದ್ಬಿಟ್ಟು ಪ್ರತಿ ಸಾರಿ ಅದನ್ನೇ ನೋಡ್ತಾಳೆ. ನಾವು ಹೊರಗಡೆ ಬಂದಾಗ ಮಳೆ ಬಂತು. ಈ ಮಳೆ ಖುಷಿ ಪಡಬೇಕಾ ಅಥವಾ ಬೇಡ ಬೇಡ ಅಂತ ಗೊತ್ತಾಗ್ತಾನೇ ಇಲ್ಲ. ಇನ್ನೊಂದು 2 ನಿಮಿಷ ಕೊಟ್ಟಿದ್ರೆ ಮನೆ ಕರೆಕ್ಟ್ 5 ನಿಮಿಷ ಮನೇಲಿ ಇರ್ತಿದ್ವಪ್ಪ. ಏನು ಜೋರು ಬಂದಿತ್ತು ಗೊತ್ತಾ ಒಟ್ಟಿಗೆನೆ. ಸ್ವಲ್ಪ ಆದರೆ ನನಗೆ ಅಂದ್ಕೊಂಡಿದ್ರೆ ಫುಲ್ಲು ಜೋರು. ನೋಡಿ ಹೆಂಗೆ ಕುಡಿತಿದೆ. ಇನ್ನು ಫಿಟ್ಟಿಗೆಲ್ಲ ಯೂಸ್ ಮಾಡಲ್ಲ ಅಲ್ಲ. ಕಾಣ್ತಾ ಇದೆಯಾ ಸ್ನೇಹಿತರೆ, ನಾವು ನಿಂತಿದ್ದೀವಿ ಇಲ್ಲಿ. ಜೋರು ಮಳೆ ಬಂದ್ಬಿಡ್ತು. ಇನ್ನು 5 ನಿಮಿಷದಲ್ಲಿ ಮನೆ ಸೇರ್ತಿದ್ವಿ. ಆದರೆ ಹೇಳಿದ್ನಲ್ಲ, ಈ ಮಳೆಗೆ ನಗಬೇಕಾ ಅಳ್ಬೇಕಾ ಗೊತ್ತಾಗ್ತಿಲ್ಲ. ದೇವಸ್ಥಾನದಲ್ಲಿ ನೆನ್ನೆ ಚಳಿ ಚೆನ್ನಾಗಿತ್ತು ಗೊತ್ತಾ. ನೈಟ್ ಚಳಿ ಇತ್ತು. ಕೂಲರ್ ಆಫ್ ಮಾಡಿಬಿಟ್ಟು ನಾವು ರಾಜೇಶ್ ಸಿಟಿಗೆ ಕೂಲರ್ ಆಫ್ ಮಾಡಿಬಿಟ್ಟು ಆಮೇಲೆ ಒಂದು ಫ್ಯಾನ್ ಹಾಕ್ಕೊಂಡಿದ್ವಿ. ಪೆಡಸ್ಟ್ರಿಯಲ್ ಫ್ಯಾನ್ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಲಗಿದ್ವಿ. ಆಮೇಲೆ ಬೇಡ ಅದು ತುಂಬ ನಿಧಾನಕ್ಕೆ ಬರುತ್ತೆ, ಸೀಲಿಂಗ್ ಫ್ಯಾನ್ ಹಾಕ್ಕೊಂಡು ಮಲಗಿದ್ವಿ. ರಾಜೇಶ್ ಬೆಳಿಗ್ಗೆ 7 ಅಷ್ಟೊತ್ತಿಗೆ ಕಂಬಳಿ ಹೊತ್ಕೊಂಡು ಮಲಗಿದ್ದಾರೆ. ಯಾರು ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ. ಬಂದ್ವಿ ಸ್ನೇಹಿತರೆ. ಅರ್ಧ ಗಂಟೆಯಲ್ಲಿ ಮಳೆ ನಿಲ್ತು, ಪೂರ್ತಿನೇ ನಿಂತೋಯ್ತು. ನಾವು ಇನ್ನು ಸ್ವಲ್ಪ ಕಡಿಮೆ ಆಗಿದೆ ಅಂದಮೇಲೆ ಹೊರಟ್ವಿ. ಎಷ್ಟೊತ್ತಾಗುತ್ತೋ ಏನೋ ಅಂತ. ಆಮೇಲೆ ನೋಡಿದ್ರೆ ಮನೆಗೆ ರೀಚ್ ಆಗೋ ತನಕ ಫುಲ್ ನಿಂತೇ ಹೋಯ್ತು. ಅದೇನು ಜಾಸ್ತಿ ಬಂದಿಲ್ಲ. ಈ ಕಡೆ ಬಂದಿದ್ಯಪ್ಪ, ನಮ್ಮ ಮನೆ ಕಡೆ ಎಲ್ಲೋ ಕಾಣ್ತಾನೆ ಇಲ್ಲ. ನನ್ನ ಗಿಡಗಳಿಗೆ ಸ್ವಲ್ಪ ನೀರೇ ಬಂದಿಲ್ಲ. ಈ ಕಡೆ ಎರ್ಚಲ್ ಬಿದ್ದಿಲ್ಲ ಅನ್ಸುತ್ತೆ. ಅದು ಹೆಂಗೆ ಬಿದ್ದಿದೆಯೋ ಅಲ್ಲಿ ಹಾಗೇ ಇದೆ. ಸ್ವಲ್ಪನೂ ಗಿಡಗಳಿಗೆ ನೀರು ಆಗಿಲ್ಲ. ಓಕೆ, ಇವತ್ತು ನಾವು ಹೋಗಿದ್ದು ಕಿಯಾ ಸೆಲ್ಟೋಸ್ ನೋಡೋದಕ್ಕೆ. 2-3 ವೇರಿಯಂಟ್ ಏನೋ ನೋಡಿದ್ದೀವಿ. ಅದರಲ್ಲಿ ಈಗ ರಾಜೇಶ್ ಅವರು ಫೈನಲೈಸ್ ಮಾಡಬೇಕು. ನಮ್ಮ ಕೆಲಸ ಏನಿದ್ರು ಹೇಗೆ ಕಾಣುತ್ತೆ ಅಂತ ಹೇಳೋದು ಅಷ್ಟೇ. ಆಮೇಲೆ ಅದರಲ್ಲಿ ಯಾವ ಫೀಚರ್ಸ್ ಇದೆ, ಯಾವುದು ಇಲ್ಲ, ಯಾವ್ದು ತಗೋಬೇಕು, ಯಾವುದು ಇಲ್ಲ ಅಂತ ನೋಡಿ ಅದಕ್ಕೆ ಪ್ರೈಸಸ್ ಎಲ್ಲನೂ ಅವರೇ ನೋಡ್ಕೊಳ್ತಾರೆ. ಅದು ನೋಡಿಕೊಂಡು ಬುಕ್ ಮಾಡೋ ಜವಾಬ್ದಾರಿ ಅವ್ರದ್ದು. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ಫೈನಲೈಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ್ದು ಫೈನಲ್ ಮಾಡ್ತಾರೆ ಅಂತ. ಈಗ ಸದ್ಯಕ್ಕೆ ನಾವು ಸುಮಾರು ಟೆಸ್ಟ್ ಡ್ರೈವ್ ನೋಡಿದ್ವಿ. ಅದೆಲ್ಲ ಎಕ್ಸ್ಪೀರಿಯನ್ಸ್ ರಾಜೇಶ್ ಈಗ ರಿಕಾಲ್ ಮಾಡಿ ಡಿಸೈಡ್ ಮಾಡಬೇಕು. ಸೊ ಲೆಟ್ಸ್ ಸಿ ಯಾವ್ದು ಮಾಡ್ತಾರೆ ಅಂತ. ನಾನು ಹೇಳಿದ್ದೀನಿ, ನನಗೆ ನೀವು ಯಾವುದು ಅಂತ ಹೇಳಲೇಬೇಡಿ, ಬೇಕಿದ್ರೆ ನನಗೆ ಬುಕ್ ಹೋಗಿ ಮಾಡಿಬಿಡಿ, ಡೆಲಿವರಿ ದಿನ ನನಗೆ ಸರ್ಪ್ರೈಸ್ ಕೊಡಿ ಅಂತ ಹೇಳಿದ್ದೀನಿ. ಸೊ ಲೆಟ್ಸ್ ಸಿ ಏನು ಮಾಡ್ತಾರೆ, ಯಾವ್ದು ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ. ಸೊ ಈಗ ನಾನು ಸದ್ಯಕ್ಕೆ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಹೊರಗಡೆಯಲ್ಲೂ ಊಟ ಮಾಡಲಿಲ್ಲ. ಸೊ ಮನೆಗೆ ಬಂದಿದ್ದೀವಿ, ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ರೊಟ್ಟಿ ಹಾಕಬೇಕು. ರಾಜೇಶ್ ಈ ಬಾತ್ರೂಮ್ ಹಿಡ್ಕೊಂಡಿದ್ದಾರೆ, ಸಾನು ಅವರು ಆ ಬಾತ್ರೂಮ್ ಹಿಡ್ಕೊಂಡಿದ್ದಾರೆ.